TV9 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಬೊಮ್ಮನಕೆರೆ, ಮಂಗಳೂರು ಪ್ರತಿನಿಧಿ. ರಾಜ್ಯಾದ್ಯಂತ ಐಷಾರಾಮಿ ಹೋಟೆಲ್ಗಳು ಸೇರಿದಂತೆ ಇಂಟರ್ನ್ಯಾಷನಲ್ ಫುಡ್ ಬ್ರಾಂಡೆಡ್ ಇರುವಂತಹ ಔಟ್ಲೆಟ್ಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಳೆದ ಕೆಲ ದಿನಗಳಿಂದ ದಾಳಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸ್ಯಾಂಪಲ್ಸನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿನ ಕಿಚನ್ ಹೇಗಿರುತ್ತೆ, ಅಲ್ಲಿ ತಯಾರಾಗುವಂತಹ ಆಹಾರ ಯಾವ ರೀತಿ ತಯಾರಾಗುತ್ತೆ ಅನ್ನೋ ಅನಾವರಣವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕರಾವಳಿ ಭಾಗಕ್ಕೆ ಬರೋದಾದರೆ ಇಲ್ಲಿನ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಾಗಿರ್ಬೋದು, ಕರಾವಳಿ ಜಿಲ್ಲೆಗಳಲ್ಲಿ ಆಹಾರ ಶೈಲಿಯೇ ವಿಭಿನ್ನವಾಗಿರುವಂಥದ್ದು. ಮತ್ತು ಆಹಾರೋದ್ಯಮದಲ್ಲಿ ಇಲ್ಲಿನ ಜನರು ಪುರಾತನ ಕಾಲದಿಂದಲೂ ವಿವಿಧ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಈ ಭಾಗದ ಜನರು ದೇಶ ವಿದೇಶಗಳಲ್ಲೂ ಕೂಡ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಸೊ ಹೋಟೆಲ್ ಉದ್ಯಮವನ್ನು ಬೇರೆ ಬೇರೆ ಕಡೆ ನಡೆಸೋದ್ರ ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ವಿಭಿನ್ನ ಶೈಲಿಯಲ್ಲಿ ನಡೆಸ್ತಾ ಇದ್ದಾರೆ. ಪ್ರವಾಸೋದ್ಯಮ ಅಂದರೆ ಪ್ರವಾಸಿಗರು ಮಂಗಳೂರಿಗೆ ಬಂದ ತಕ್ಷಣ ಮೀನನ್ನು ಕೂಡ ಸವಿಯುವಂತಹ ಒಂದು ಪದ್ಧತಿ ಇದೆ. ಯಾಕೆ ಅಂತ ಹೇಳಿದರೆ ಅದು ತುಂಬ ಫೇಮಸ್ ಇರುತ್ತೆ. ಈ ಭಾಗದಲ್ಲಿ ಆ ಒಂದು ಖಾದ್ಯವನ್ನು ಸವಿದಂತಹ ರುಚಿ ಏನು ಸವಿತಾರೆ ಅದು ಬೇರೆ ಕಡೆ ಎಲ್ಲೂ ಕೂಡ ಸಿಗೋದಿಲ್ಲ. ಈ ರೀತಿಯ ವಿಭಿನ್ನ ಶೈಲಿಯ ಫುಡ್ ಇಲ್ಲಿರುವಂಥದ್ದು. ಆದರೆ ಒಂದು ನ್ಯೂನ್ಯತೆಯನ್ನು ಈ ಸಂದರ್ಭದಲ್ಲಿ ನಾವೇನು ಗಮನಿಸಬೇಕು ಅಂತ ಹೇಳಿದರೆ, ಈ ಆಹಾರವನ್ನು ನೀರನ್ನು ಯಾವುದೇ ರೀತಿ ಸ್ಯಾಂಪಲನ್ನು ಟೆಸ್ಟ್ ಮಾಡಲಿಕ್ಕೆ ಕರಾವಳಿ ಭಾಗದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಲ್ಯಾಬ್ ಇಲ್ಲ. ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮಲ್ಲಿದೆ. ಆದರೆ ಮಂಗಳೂರು ಕರಾವಳಿ ಭಾಗದಲ್ಲಿ ಯಾವುದೇ ರೀತಿ ಲ್ಯಾಬ್ ಇಲ್ಲ. ಇದಕ್ಕೆ ಇಲ್ಲಿನ ಏನು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಂತಹ ಸಂದರ್ಭದಲ್ಲಿ ಅದನ್ನು ಮೈಸೂರೋ ಇಲ್ಲ ಬೆಂಗಳೂರಿಗೋ ರವಾನೆ ಮಾಡಬೇಕು, ಅಲ್ಲಿ ಟೆಸ್ಟ್ ಮಾಡಬೇಕು, ಅದರ ವರದಿ ಬರಬೇಕು. ಕಳೆದ ಕೆಲ ದಿನಗಳಿಂದ ಏನು ಈ ರೈಡ್ ನಡೀತಾ ಇದೆ, ಅದು ಮಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ಲ್ಯಾಬ್ಗೆ ಈಗ ರವಾನಿಸಿದ್ದಾರೆ. ಅದರ ರಿಪೋರ್ಟ್ ಬರಲಿಕ್ಕೂ ಕೂಡ ಸಾಕಷ್ಟು ದಿನ ಹಿಡಿಯುತ್ತೆ. ಆದರೆ ಇಲ್ಲೇ ಒಂದು ಲ್ಯಾಬ್ ಇದ್ದಿದ್ರೆ ಇಲ್ಲಿರುವಂತಹ ಆಹಾರ, ನೀರು, ಇನ್ನಿತರ ಸಂದರ್ಭಗಳಲ್ಲಿ ಏನಾದರೂ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ಇಲ್ಲೇ ಪರಿಶೀಲನೆ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಈ ಲ್ಯಾಬ್ ಇಲ್ಲದೆ ಇರುವಂಥದ್ದು ಇದೊಂದು ನ್ಯೂನ್ಯತೆ ಆಗಿರುವಂಥದ್ದು. ಸದ್ಯಕ್ಕೆ ಇದು ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ, 2023 ಅಂದರೆ ಒಂದು 2.5-3 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ನರ್ಸಿಂಗ್ ಕಾಲೇಜ್ನಲ್ಲಿ ಫುಡ್ ಪಾಯ್ಸನ್ ಆಗುತ್ತೆ. 139 ವಿದ್ಯಾರ್ಥಿಗಳು ಅಸ್ವಸ್ಥರಾಗ್ತಾರೆ. ಆ ಫುಡ್ ಮತ್ತು ನೀರಿನಲ್ಲಿ ವಿಷ ಬೆರೆತಿತ್ತು. ವಿಷಾಹಾರ ಸೇವನೆಯಿಂದ ಈ ರೀತಿ ಆಗಿದೆ ಅನ್ನೋದು ಒಂದು ಪ್ರಾಥಮಿಕ ವರದಿ ಬಂದಿತ್ತು. ಅದನ್ನು ಆ ಒಂದು ಫುಡ್ ಇರ್ಬೋದು, ನೀರಿನ ಸ್ಯಾಂಪಲ್ ಇರ್ಬೋದು, ಅದನ್ನು ಟೆಸ್ಟ್ ಮಾಡಲಿಕ್ಕೆ ಬೇರೆ ಕಡೆಗೆ ಕಳಿಸ್ಬೇಕಾಯಿತು. ಅಲ್ಲಿಂದ ರಿಪೋರ್ಟ್ ಬರಲಿಕ್ಕೂ ಕೂಡ ತಡ ಆಯಿತು. ಅಷ್ಟೊತ್ತಿಗೆ ಆ ಪ್ರಕರಣವೇ ಮುಚ್ಚಿ ಹೋಗಿತ್ತು. ಇಲ್ಲೇ ಏನಾದರೂ ಒಂದು ಲ್ಯಾಬ್ ಇದ್ದಿದ್ರೆ ಅದನ್ನು ಶೀಘ್ರವಾಗಿ ಇಲ್ಲೇ ಟೆಸ್ಟ್ ಮಾಡ್ಬೋದಾಗಿತ್ತು. ಅದರಲ್ಲಿ ನೀರಿನಲ್ಲಿ ಏನಾದರೂ ಯಾವುದಾದ್ರೂ ಕಂಟೆಂಟ್ ಇದೆಯಲ್ಲ, ವಿಷ ಆಹಾರದಲ್ಲಿ ಏನು ಪರ್ಟಿಕ್ಯುಲರಾಗಿ ಸೇರ್ಕೊಂಡಿದೆ ಅದನ್ನು ಇಲ್ಲೇ ಶೀಘ್ರವಾಗಿ ತಿಳಿಬೋದಾಗಿತ್ತು. ಇದು ಯಾವ್ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ, ಈಗ ಮೊನ್ನೆ ಆರೋಗ್ಯ ಅಧಿಕಾರಿಗಳು ಒಂದು ಫುಡ್ ಔಟ್ಲೆಟ್ಗೆ ಹೋಗಿ ಕೆಲವೊಂದಿಷ್ಟು ಬನ್ ಮತ್ತು ಬ್ರೆಡ್ಗಳನ್ನು ಸ್ಯಾಂಪಲನ್ನು ತೆಗೆದುಕೊಂಡು ಬೇರೆ ಕಡೆ ಲ್ಯಾಬ್ಗೆ ಕಳಿಸಿದರು. ಅಂದರೆ ಬನ್ ಮತ್ತು ಬ್ರೆಡ್ ಇವೆಲ್ಲ 2-3 ದಿನ ಅಷ್ಟೇ ಅದರ ವ್ಯಾಲಿಡಿಟಿ ಇರುವಂಥದ್ದು. 2 ದಿನ, 1 ದಿನ 2 ದಿನ ಹೊರಗಡೆ ಇಟ್ಟರೆ ಅದಕ್ಕೆ ಫಂಗಸ್ ಬರುತ್ತೆ. ಇನ್ ಕೇಸ್ ಅಧಿಕಾರಿಗಳು ಒಳಗಡೆ ಫ್ರೆಶ್ ಬ್ರೆಡ್ಡನ್ನೇ ಸ್ಯಾಂಪಲ್ ಆಗಿ ಕಲೆಕ್ಟ್ ಮಾಡ್ಕೊಂಡಿದ್ದರೆ ಅದನ್ನು ಇಲ್ಲಿಂದ ಮೈಸೂರಿಗೋ ಬೆಂಗಳೂರಿಗೋ ಬೇರೆ ಕಡೆಗೆ ರವಾನೆ ಮಾಡುವಂತಹ ಸಮಯದಲ್ಲೇ ಆ ಫಂಗಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಆ ಟೆಸ್ಟ್ನಲ್ಲಿ ಅಂದರೆ ಒರಿಜಿನಲ್ ಇದ್ದಿದ್ದಂಥ ಏನಾದರೂ ಇನ್ ಕೇಸ್ ಆ ಒರಿಜಿನಲ್ ಬ್ರೆಡ್ ಬನ್ನೇ ತಂದಿದ್ರೂ ಕೂಡ ಅದು ಆ ಫಂಗಸ್ ಇದೆ ಅಂತಲೇ ಲ್ಯಾಬ್ನಲ್ಲಿ ರಿಪೋರ್ಟ್ ಬರುತ್ತೆ. ಸೊ ಇಲ್ಲಿ ಏನು ವಿಚಾರ ಗಮನಿಸಬೇಕು ಅಂತ ಹೇಳಿದರೆ, ಲ್ಯಾಬ್ ಇಲ್ಲಿದ್ದರೆ ಸುತ್ತಮುತ್ತ ಜಿಲ್ಲೆಗಳು ಅಂದರೆ ಉಡುಪಿ ಇರ್ಬೋದು, ಕಾರವಾರ ಮತ್ತು ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಹೀಗೆ ಸುತ್ತಮುತ್ತ ಜಿಲ್ಲೆಗಳಿಗೆ ಇಲ್ಲಿ ಲ್ಯಾಬ್ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ತಕ್ಷಣವಾಗಿ ಶೀಘ್ರವಾಗಿ ಅದರ ರಿಪೋರ್ಟನ್ನು ಕಲೆಕ್ಟ್ ಮಾಡಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಸೊ ಸದ್ಯಕ್ಕೆ UT ಖಾದರ್ ಅವರು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಆರೋಗ್ಯ ಸಚಿವರಾಗಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಈ ಭಾಗದಲ್ಲಿ ಒಂದು ಲ್ಯಾಬೊರೇಟರಿ ಫುಡ್ ಮತ್ತು ನೀರನ್ನೆಲ್ಲ ಚೆಕ್ ಮಾಡಲಿಕ್ಕೆ ಲ್ಯಾಬೊರೇಟರಿಯನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಇಲ್ಲಿಯ ಫುಡ್ಗಳನ್ನು ಟೆಸ್ಟ್ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ.